ಕರೆದಿರೋ ಉದ್ದೇಶ ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ. JCTU ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಸಂಯುಕ್ತ ಹೋರಾಟ ಕರ್ನಾಟಕ, ಅಖಿಲ ಭಾರತ ಮಟ್ಟದಲ್ಲಿ ಕಿಸಾನ್ ಸಂಯುಕ್ತ ಹೋರಾಟ SKM, ಹೀಗೆ ಎಲ್ಲರೂ ಸೇರಿ ಈ ಒಂದು ಹೋರಾಟ ರೈತ, ಕಾರ್ಮಿಕ, ಕೂಲಿಕಾರ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಕನ್ನಡಪರ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ ಆಗಬೇಕು ಅಂತೇಳಿ ಎಲ್ಲ ರೈತ, ದಲಿತ, ಆಟೋ ಚಾಲಕರು ಇರ್ಬೋದು, ಜನಶಕ್ತಿಯವರು ಇರ್ಬೋದು, ಎಲ್ಲರೂ ಸೇರಿ ಈ ಹೋರಾಟನ ಮಾಡ್ತಾ ಇದ್ದೀವಿ. ಯಾಕೆಂದರೆ ನೀವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋರು. ಕೃಷಿ ನೀತಿ ಇದು ಯಾವ ರೀತಿ ಆಗಿದೆ ಅಂತಂದರೆ, ಇವತ್ತು ರೈತ ಅರ್ಧ ಎಕರೆ ಒಬ್ಬರು ಕೊಂಡ್ಕೊಳ್ಳೋ ಅಂಥ ಸ್ಥಿತಿಲಿಲ್ಲ. ಒಂದು ಕುಂಟೆದೇ ಭಾರಿ ಕಷ್ಟ. ಈಗ ಯಾರು ಹೇಳಿ ನಾವೇನಾರ ಇತ್ತೀಚೆಗೊಂದು ಅರ್ಧ ಎಕರೆ ಕೊಂಡ್ಕೊಂಡಿದ್ದೀವಿ ಅಂತ. ಯಾಕೆಂದರೆ ನೀವೆಲ್ಲ ನಮ್ಮ ಹಳ್ಳಿಗಾಡಿನ ಮಕ್ಕಳೇ, ಮಾರ್ಕೊಂಡಿದ್ದೀವಿ ಹೊರತು ಕೊಂಡ್ಕೊಂಡಿಲ್ಲ. ಈಗ ಆಗ್ತಾ ಇದೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಶಾದನಹಳ್ಳಿ ಅನ್ನೋದು ಬೇಡ, ಎಲ್ಲ ಊರಲ್ಲೂ 3 ಹೊತ್ತು ನಮ್ಮ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ. 3 ಟೈಮ್ ಅಂತ 150, 150, 150, 450 ಅಂತ. ಅಲ್ಲಿ ಏನು ಮಾಡ್ತಾರೆ, ಟೊಮೊಟೊ ಬಿಡಿಸೋದಕ್ಕೆ, ಟೊಮೊಟೊ ದಾರ ಕಟ್ಟೋದಕ್ಕೆ, ಎಲ್ಲ ತರಕಾರಿ ಚೊಟ್ಟು ಅವೇನೇನೋ ಹಾಕ್ತಾರೆ ಎಲ್ಲ ಕೂಡ. ಈಗ ಏನಾಗೈತೆ ಅಂದರೆ ಗೊತ್ತೇ ಇಲ್ಲ. ಭಾರಿ ಆಕ್ಟಿವ್ ಆಗಿದ್ದರು ಒಂದೇ ಊರಿನಲ್ಲಿ 2 ಹೆಣ್ಮಕ್ಳು ತೀರೋದು. ಯಾಕೆಂದರೆ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ, ಅದು ಯಾವಾಗ ಇದೆಲ್ಲ ಹಾಕಿರ್ತಾರೆ, ಟಾರ್ಪಲು ಅವೆಲ್ಲನೂ ಹಾಕಿರ್ತಾರೆ, ಅದು ನಿರಂತರವಾಗಿ ಔಷಧಿ ಕುಡಿದು ವಾಸನೆ, ಅದು ಶ್ವಾಸಕೋಶಕ್ಕೆ ತೊಂದರೆಯಾಗಿ ಇವಾಗ ಒಂದೇ ಊರಿನಲ್ಲಿ 2 ತೀರೋದು. ಇಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವೇನು ಒಂದು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲ ಜಿಲ್ಲಾಡಳಿತ ಇರ್ಬೋದು, ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈಗ ಇನ್ನೊಂದು 10 ವರ್ಷಕ್ಕೆ, ನನ್ನ ಅನುಭವದಲ್ಲಿ ನನಗೆ 70 ವರ್ಷ ಆಗೋಗಿದೆ, ಇನ್ನು 10 ವರ್ಷಕ್ಕೆ ಅಕ್ಕಿ ಸಿಗುತ್ತೋ ಸಿಗೋದಿಲ್ವೋ ಗೊತ್ತಾಗ್ತಾನೆ ಇಲ್ಲ. ಇರೋದೆಲ್ಲ ಅಡಿಕೆ ಹಾಕ್ತಾ ಇದ್ದೀವಿ. ತೆಂಗು ಹಾಕಿದ್ರು ಮಧ್ಯದಲ್ಲಾದ್ರು ಬೆಳಿಬೋದು, ಅಡಿಕೆ ಬೆಳೆಯೋಕ್ಕಾಗೋದಿಲ್ಲ. ಇವತ್ತು ನಾವು ಏನು ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೇ ಅವ್ರು ಹೇಳೋದೆಲ್ಲ ಮಾಡ್ತಾ ಇದ್ದೀವಿ. ವಿಸನೆ ಊಟ ಮಾಡುವಂಥ ಸ್ಥಿತಿಗೆ ನೀವೆಲ್ಲ ಬಂದಿದ್ದೀವಿ. ಆದ್ದರಿಂದ ಏನು ಈ ಬಂದ್ಗೆ ತಾವೆಲ್ಲ ನೋಡಿ, ಅವರು ಹಿಂದೆ ನನ್ನ ಬಡ್ಜೆಟು ಅಂತ ಅಂದರೆ ನಾವು ಎಚ್ಚರಿಕೆಬೇಕು. ಆ ದೃಷ್ಟಿಯಿಂದ ನೀವೆಲ್ಲ ಸೇರಿ ಈ ಬಂದನ್ನ ಯಶಸ್ವಿ ಮಾಡೋಣ. ಎಲ್ರಿಗೂ ನಮಸ್ಕಾರ. ನೀಟಾಗಿದೆ. ಈಗಾಗಲೇ 1.5 ತಿಂಗಳಿಂದ ತಯಾರಿಗಳು ನಡೀತಾ ಇದೆ. ಈ ದೇಶದಲ್ಲಿ ದುಡಿಯುವ ವರ್ಗ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರೈತಾಪಿ ವರ್ಗ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಮೊನ್ನೆ ನಡೆದಂಥ ಬಜೆಟ್ ಅಲ್ಲೂ ಕೂಡ ರೈತರು, ದುಡಿಯುವ ವರ್ಗ, ಕಾರ್ಮಿಕರು, ಮಹಿಳೆಯರು, ದಲಿತ ವಿಭಾಗ ಎಲ್ಲ ಹಿಂದುಳಿದ ವರ್ಗವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದು ಕೂಡ ಇದು ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು BJP ಸರ್ಕಾರ ಕಳೆದ 11 ವರ್ಷದಲ್ಲಿ ಅವರು ಏನು NDA ಸಪೋರ್ಟ್ ಇಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಬಾರಿ ಅವರಿಗೆ ಪೂರ್ಣ ಬೆಂಬಲ ಇಲ್ಲದೇ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ ಅನ್ನ ಅವರು ತಂದಿದ್ದಾರೆ. ಅದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, 4 ಲೇಬರ್ ಕೋಡ್ಗಳು ಸಂಘ ಕಟ್ಟಬಾರ್ದು, ಪ್ರಶ್ನೆ ಮಾಡಬಾರ್ದು, ಕನಿಷ್ಠ ವೇತನ ಕೇಳಬಾರ್ದು, ಕೆಲಸಕ್ಕೆ ಭದ್ರತೆ ಕೇಳಬಾರ್ದು, ನಿಗದಿಯಾದ ಆದಾಯ ಕೇಳಬಾರ್ದು ಅನ್ನುವಂತಹ ಒಂದು ರೀತಿಯ ನಿರ್ಲಜ್ಜತನವನ್ನ ತೋರಿ ಇವತ್ತು ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿಯನ್ನು ಹಾಸಿದೆ. ಆ ಮೂಲಕ ಕಾರ್ಮಿಕರನ್ನ ಜೀತದಾಳಾಗಿ ಮಾಡುವ, ಗುಲಾಮಗಿರಿಗೆ ತಗೊಂಡು ಹೋಗುವ ನೀತಿಗಳನ್ನ ಇವತ್ತು ಜಾರಿ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಮೊನ್ನೆ ನೋಟಿಫಿಕೇಶನ್ ಜಾರಿ ಮಾಡಿದೆ. ನಾವು ರಾಜ್ಯ ಸರ್ಕಾರದ ಬಗ್ಗೆ ನಿರೀಕ್ಷೆ ಇಟ್ಟಿದ್ವಿ, ನಿಯಮಾವಳಿ ರೂಪಿಸಲ್ಲ ಅಂತ. ಆದ್ರೆ ಅವರು ಕೂಡ ಮೊನ್ನೆ ನಿಯಮಾವಳಿಯನ್ನು ರೂಪಿಸಿದ್ದಾರೆ ಅಂತ ಹೇಳಿದ್ರೆ, ಇವರೆರಡು ನೀತಿಯಲ್ಲಿ ಒಂದೇ, ಬಣ್ಣ ಮಾತ್ರ ಚೇಂಜ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಲೇಬರ್ ಕೋಡ್ ಜಾರಿಯಾಗಿರೋದ್ರಿಂದ ಬಂಡವಾಳಶಾಹಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಕೆಲಸದ ಅವಧಿ ಕೂಡ ಹೆಚ್ಚಳ ಮಾಡ್ತಾರೆ, ಕೆಲಸಕ್ಕೆ ಅಭದ್ರತೆ ಉಂಟಾಗುತ್ತೆ, ಹೈರ್ ಫೈರ್ ತೆಗೆದು ಬಿಸಾಡುವಂತ ನೀತಿಗಳನ್ನ ತರ್ತಿದ್ದಾರೆ. ಅದರಲ್ಲಿ ಕನಿಷ್ಠ ವೇತನ, ರಾಷ್ಟ್ರೀಯ ಕನಿಷ್ಠ ವೇತನ 176 ಇತ್ತು, 2 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಕಳೆದ 4-5 ವರ್ಷದಿಂದ ಅದರ ಹೆಚ್ಚಳವೇ ಆಗಿಲ್ಲ. ಆದ್ರೆ ಇವತ್ತು 178 ರೂಪಾಯಿ ಕನಿಷ್ಠ ಕೂಲಿ ಬದುಕಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳುತ್ತೆ. ಇವತ್ತು ದಿನದಲ್ಲಿ 500 ರೂಪಾಯಿ ತಗೋತಾ ಇರೋರಿಗೆ 178 ರೂಪಾಯಿ ಕೂಲಿ ಮಾತ್ರ ಕೊಡ್ತೀವಿ, ನೀವು 500 ರೂಪಾಯಿ ಕೂಲಿ ತಗೊಳಂಗಿಲ್ಲ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೇತನ ಕಡಿತ ಆಗುತ್ತೆ.
ಕಡಿತ ಆಗೋದ್ರ ಜೊತೆಗೆ ಮಾನವ ಘನತೆಗೆ ಕುಂದು ಬರುವಂತ ಕೆಲಸಕ್ಕೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕೈ ಹಾಕಿದೆ. 15,000 ಸಂಬಳ ತಗೋತಾ ಇದ್ರು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ನೀವು 15,000 ಜಾಸ್ತಿ ತಗೋತಾ ಇದ್ರಿ. UP ಬರೀ 150 ರೂಪಾಯಿ 160 ರೂಪಾಯಿ ಇದೆ, ಹಾಗಾಗಿ 178 ರೂಪಾಯಿ ಕೊಡ್ತೀವಿ, ನೀವು 178 ರೂಪಾಯಿ ತಗೊಂಡು ಬದುಕಬೇಕು ಅಂತ ಹೇಳಿ ಇವತ್ತು NDA ಮೋದಿ ಸರ್ಕಾರ ಹೇಳ್ತಾ ಇದೆ. ಅತ್ಯಂತ ಅಪಾಯಕಾರಿ, ಅತ್ಯಂತ ಕಳಪೆ ಜೀವನ ಮಾಡಬೇಕು, ಅತ್ಯಂತ ಕ್ರೂರವಾಗಿ ಇವತ್ತು ದುಡಿಯುವ ಜನರನ್ನ ನಡೆಸ್ಕೋತಾ ಇದೆ. ಹಾಗಾಗಿ ನಾವು ನಿಮಗೆ ಕನಿಷ್ಠ ವೇತನ ಹೆಚ್ಚಳ ಮಾಡೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಒಂದು ನೀತಿಯನ್ನು ಅವರು ಜಾರಿಗೆ ತಂದಿದ್ದಾರೆ. ಹಾಗಾಗಿ ಅದನ್ನು ನಾವು ವ್ಯಾಪಕವಾಗಿ ವಿರೋಧ ಮಾಡಬೇಕಾಗಿದೆ. ಕಳೆದ ಬಿಜೆಪಿ ಸರ್ಕಾರದ ಮತ್ತೆ ಈ ಅವಧಿನಲ್ಲಿ 2 ಅವಧಿನಲ್ಲಿ ನಾವು ಒತ್ತಾಯ ಮಾಡಿದ್ವಿ ಜಾರಿ ಮಾಡಬಾರ್ದು ಅಂತ. ಆದ್ರೆ ಇವತ್ತು ಲೇಬರ್ ಕೋಡ್ ಜಾರಿ ಮಾಡಿರೋದ್ರಿಂದ ಕನಿಷ್ಠ ವೇತನವನ್ನ ಪಡ್ಕೊಳಕ್ಕಾಗಲ್ಲ. ನಮ್ಮ ಡಿಮಾಂಡ್ ಇದ್ದಿದ್ದು 36,000, ರಾಷ್ಟ್ರೀಯ ಸಮಾನ ಕನಿಷ್ಠ ವೇತನ 26,000, ಸ್ಟೇಟ್ದು 36,000. ಅದು ಇವತ್ತು 15,000 ತಗೊಳ್ಳೋನು ನೀವು ಜಾಸ್ತಿ ಇದೆ ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಜೀವನ ಮಾಡೋದು ಹೇಗೆ, ಬಾಡಿಗೆ ಕಟ್ಟೋದು ಹೇಗೆ, ಮಕ್ಳು ಓದಿಸೋದು ಹೇಗೆ, ಆರೋಗ್ಯದ ಪ್ರಶ್ನೆ ಏನು? ಇವತ್ತು ಶಿಕ್ಷಣ, ಆರೋಗ್ಯ ತುಂಬಾ ದುಬಾರಿಯಾಗಿದೆ. ಉದ್ಯೋಗ ಸೃಷ್ಟಿ ಇಲ್ಲ, ಇವ್ರ ಹತ್ರ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳಿಲ್ಲ. ಇರುವಂತ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ಕೊಂಡಿದ್ದಾರೆ, ಅದರಲ್ಲಿ VP ಗ್ರಾಮ್ಜಿ ಅಂತ ಹೇಳಿ ತಂದಿದ್ದಾರೆ. ಅದು ಅತ್ಯಂತ ಅಪಾಯಕಾರಿ. ಕೆಲಸದ ದಿನಗಳು ಇವತ್ತು ಗ್ರಾಮೀಣ ವಲಸೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದ್ದಂತ ಮನ್ರೇಗವನ್ನು ಅವರು ಕಿತ್ತಾಕಿದ್ದಾರೆ. ಹಸಿವು ಹೆಚ್ಚು ಮಾಡ್ತಾರೆ, ವಲಸೆ ಹೆಚ್ಚು ಮಾಡ್ತಾರೆ, ಜನರಿಗೆ ಒಂದು ರೀತಿ ಅಭದ್ರತೆಯ ಜೀವನವನ್ನು ತಂದು ಇಟ್ಟಿದ್ದಾರೆ. ಇವತ್ತು 21,000 ದಾಟಿದ್ರೆ ESI ಸಿಗಲ್ಲ, 15,000 ದಾಟಿದ್ರೆ PF ಸಿಗಲ್ಲ. ಅಂತ ನೀತಿಗಳು ಇವತ್ತು ಲೇಬರ್ ಕೂಡ ಇದೆ. ಅಂದ್ರೆ ನಿಮ್ಗೆ ಯಾವುದೇ ಭವಿಷ್ಯ ನಿಧಿ ಕೊಡಲ್ಲ, ಪಿಂಚಣಿ ಕೊಡಲ್ಲ, ESI ಕೊಡಲ್ಲ, ನೀವು ಬರೀ ಜೀತದಾರಾಗಿ ದುಡಿಬೇಕು ಅನ್ನೋ ನೀತಿ ಇದೆಯಲ್ಲ, ಇದು ತುಂಬಾ ಅಬ್ಬರಿಸಿ ಸೋಷಿಯಲ್ ಮೀಡಿಯಾ, ಬೇರೆ ಬೇರೆ ಮೀಡಿಯಾಗಳು ಪ್ರಚಾರ ಮಾಡ್ತಾ ಇದೆ. ಸ್ವರ್ಗ ಸಿಕ್ಬಿಟ್ಟೈತೆ ಲೇಬರ್ ಕೋಡ್ ಬಂದು ಅಂತ. ಅದು ನಿಜವಾಗ್ಲೂ ನರಕಕ್ಕೆ ಹೋಗಿದ್ದಾರೆ. ನರಕ ಅನ್ನೋದೇನಾದ್ರು ಇದ್ರೆ ಅವರು ನರೇಂದ್ರ ಮೋದಿ ತೋರಿಸುವ ನರಕದಲ್ಲಿ ನರಳಬೇಕಾದ ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿ ಅದಷ್ಟು ಮಾತ್ರ ಅಲ್ಲ, ಈ ಸಾರ್ವಜನಿಕ ಉದ್ದಿಮೆಗಳು, ರೈಲ್ವೆ ಖಾಸಗೀಕರಣ ಆಗಿದೆ, ಬ್ಯಾಂಕ್ಗಳು ಲಾಭದಾಯಕ ಬ್ಯಾಂಕ್ನ ನಷ್ಟದ ಬ್ಯಾಂಕ್ ಜೊತೆ ಮರ್ಜ್ ಮಾಡಿದ್ದಾರೆ. ನಮಗೆ ಗೊತ್ತಿದೆ ವಿಜಯ ಬ್ಯಾಂಕ್ ಎಷ್ಟು ಲಾಭದಲ್ಲಿ ಇತ್ತು, ಈಗ ಬ್ಯಾಂಕ್ ಆಫ್ ಬರೋಡಾ, ಅದು ಗುಜರಾತ್ ಮೂಲದ್ದು, ತುಂಬಾ ಕೆಟ್ಟದಾಗಿ ಇದ್ದಂತ ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಮಾಡೋದು. ಹಾಗೇನೆ ವಿಮಾ ರಂಗದಲ್ಲಿ 49% ಇತ್ತು, ಹಿಂದೆ 29% ಇತ್ತು, ಈಗ 100% FDI ತಂದಿದ್ದಾರೆ, ವಿದೇಶಿ ಬಂಡವಾಳನ. ಈ ಚಿಲ್ಲರೆ ವ್ಯಾಪಾರದಲ್ಲೂ ಕೂಡ ವಿದೇಶಿ ಬಂಡವಾಳ ತಂದು ಇವತ್ತು ಚಿಲ್ಲರೆ ವ್ಯಾಪಾರ ನಡೀತಾ ಇಲ್ಲ. ಎಲ್ಲ ಮಾಲ್ಗಳು, ಮಾಲ್ ಸಂಸ್ಕೃತಿ ಬಂದಿದೆ. ಮಾಲ್ಗಳು ನೋಟ ಕಣ್ಣಿಗೆ ಆಕರ್ಷಕವಾಗಿರ್ತದೆ, ಬೇಕೋ ಬೇಡ ಎಲ್ಲವನ್ನು ಖರೀದಿ ಮಾಡುವ ಒಂದು ಇದು ಜಾಹೀರಾತು ಪ್ರಪಂಚ ಇವತ್ತು ಕೊಳ್ಳುಪಾಕ ಸಂಸ್ಕೃತಿಯನ್ನು ಉಂಟಾಕಿದೆ. ಖರೀದಿ ಮಾಡುವ ಶಕ್ತಿಯನ್ನು ಕಿತ್ಕೊಂಡಿದೆ. ಅದ್ರ ಜೊತೆಗೆ ದುಡಿದ ಎಲ್ಲ ಹಣವು ಕೂಡ ಅವರಿಗೆ ಸೇರ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜಾಹೀರಾತು ಪ್ರಪಂಚ ಅತಿ ವೇಗವಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಪ್ರಶ್ನೆ, ಮುಷ್ಕರ ಯಾಕೆ ಮಾಡ್ತಾ ಇದ್ದೀವಿ? ಯಾಕೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು? ಇವತ್ತು ನೋಡಿ, ಪರಮಾಣು ಒಪ್ಪಂದ ಅಂತ ಮಾಡಿದ್ದಾರೆ, ವಿದೇಶಿಗರಿಗೆ ಅವಕಾಶ ಕೊಟ್ಟವ್ರೆ, ಬಂಡವಾಳಶಾಹಿಗಳಿಗೆ ಅವಕಾಶ ಕೊಟ್ಟವ್ರೆ. ಒಂದು ಹಣವು ವಾಪಸ್ ಹೊರ ಬಂದ್ರೆ ಇಡೀ 1.5 ಲಕ್ಷ ವರ್ಷಗಳ ಕಾಲ ಅತ್ಯಂತ ಅಂಗವಿಕಲ ಮಕ್ಕಳು, ಅನಾರೋಗ್ಯಕರ ವಾತಾವರಣ, ಉಸಿರಾಟಕ್ಕೆ ತೊಂದರೆ, ಅನಾರೋಗ್ಯ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಅಂತ ಒಂದು ಸೂಕ್ಷ್ಮ ವಿಚಾರವನ್ನು ಕೂಡ ಇವತ್ತು ಖಾಸಗಿಯವರ ಕೈಗೆ ಕೊಟ್ಟಿದ್ದಾರೆ. 1 ಎಕರೆ ಜಮೀನನ್ನ ಅದಾನಿ ಗ್ರೂಪ್ಗೆ 99 ಪೈಸೆಗೆ ಲೀಸ್ ಕೊಡ್ತಾರೆ ಅಂದ್ರೆ ತುಂಬಾ ದೀರ್ಘ ವರ್ಷಕ್ಕೆ ನಾವು ಪುಣ್ಯ ಮಾಡ್ಕೋಬೇಕು. ಈ ದೇಶವನ್ನ ಸಂಪೂರ್ಣವಾಗಿ ಉಳ್ಳವರ ಕೈಯಲ್ಲಿ ಕೊಟ್ಟಿದ್ದಾರೆ. ಉಳ್ಳವರ ಕೈಯಲ್ಲಿ ಮಾತ್ರ ಅಲ್ಲ, ಈ ದೇಶ ರೈತರ ಕೈಯಲ್ಲಿರಲ್ಲ. ಕಾರ್ಮಿಕರು ದುಡಿಯುವ ಜನರಿಗೆ ಯಾವುದೇ ರಕ್ಷಣೆ ಇರಲ್ಲ. ಮಹಾನ್ ದ್ರೋಹವನ್ನ, ಮೋಸವನ್ನ ಈ 2 ವರ್ಗಕ್ಕೆ ಮಾಡಿದ್ದಾರೆ, ಒಂದು ರೈತಾಪಿ ವರ್ಗಕ್ಕೆ, ಇನ್ನೊಂದು ಕಾರ್ಮಿಕ ವರ್ಗಕ್ಕೆ. ಹಾಗಾಗಿ ಈ ದೇಶದ ಬೆನ್ನೆಲುಬು, ಈ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ